ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ 20 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ ಮತ್ತು ನಿಮಗೆ ಸೂಪರ್ವಾಗಿದೆ, ಒಂದೇ ಮಟ್ಟಕ್ಕಿದೆ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಲ್ಯಾಂಡು ನಿಮಗೆ ಇದ್ರ ಕೆಳಗಡೆ ಎಲ್ಲ ನಿಮಗೆ ವ್ಯವಸಾಯ ರನ್ನಿಂಗ್ ಕಲ್ಟಿವೇಷನ್ ಮಾಡ್ಕೊಂಡಿದ್ದಾರೆ. ಅಕ್ಕಪಕ್ಕ ಬೆಂಗಳೂರು ತೊಗೊಂಡಿದ್ದಾರೆ. ಲ್ಯಾಂಡ್ ತುಂಬ ಸಾಲಿಡ್ ಆಗಿದೆ. ನಿಮಗೆ ಇದು ಬಂದು ಬೆಂಗಳೂರಿಗೆ 140 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. 140 ಆಗುತ್ತೆ. ಮೈಸೂರಿಗೆ 80 ಆಗುತ್ತೆ. ಮಣ್ಣಂತ ನೋಡಿ, ಚಿನ್ನ ಇದ್ದಂಗಿದೆ. ಒಳ್ಳೆ ಲ್ಯಾಂಡ್ ಮಾತ್ರ ಸಾಲಿಡ್ ಆಗಿದೆ, ತುಂಬ ಚೆನ್ನಾಗಿದೆ. ಸೂಪರ್ ಸಾಯಿಲ್. ನಾವು ಇಲ್ಲಿ ನಿಮಗೆ ತಾರೋಡಿಂದ ಇದು ನಿಮಗೆ ಬರೀ ಒಂದು 10 ಮೀಟ್ರ್ ಒಳಗಡೆ ಇದೆ ಸ್ನೇಹಿತರೆ. ಮಣ್ಣು ರೋಡೆ ಅಗಲವಾಗಿದೆ, ವಿಶಾಲವಾಗಿದೆ. ನಾವು ಯಾವುದೇ ಲ್ಯಾಂಡ್ ಮೇಲೆ ಹೋಗೋಂಥದ್ದಿಲ್ಲ. ನಾವು ಇನ್ನೊಬ್ಬರು ಜಮೀನು ಮೇಲೆ ತಿರುಗಾಡುವ ಪ್ರಮೇಯ ಕೂಡ ಇಲ್ಲ. ಇದರದೇ ಆದ ದಾರಿ ಇದಕ್ಕೆ ಇದೆ ಸ್ನೇಹಿತರೆ. ನಾವು ಇಲ್ಲಿ ಒಂದು ಬೋರ್ ಹಾಕ್ಸ್ಕೊಂಡು, ಫೆನ್ಸ್ ಹಾಕ್ಸ್ಕೊಂಡು, ಒಂದು ಮನೆ ಕಟ್ಕೊಂಡ್ರೆ ಆರಾಮಾಗಿ ಅಚ್ಚುಕಟ್ಟಾಗಿ ತೋಟ ಮಾಡಿಕೊಂಡು ನಾವಿಲ್ಲಿ ಸೂಪರಾಗಿರ್ಬೋದು ಸ್ನೇಹಿತರೆ. ಸಿಂಪಲ್ಲಾಗಿ ನಿಮಗೆ ಇವ್ರು ಬಂದು 1 ಎಕರೆಗೆ 20 ಲಕ್ಷ ಹೇಳ್ತಾಯಿದ್ದಾರೆ. ಪರ್ ಎಕರ್ 20 lakhs ಪರ್ ಎಕರ್. ನಾವು ನೇರಾಗಿ ಕೂತ್ಕೊಂಡ್ರೆ ಇದರಲ್ಲೂ ಕೂಡ ಸ್ವಲ್ಪ ಕಡಿಮೆ ಮಾಡ್ಬೋದು, ಅಂತ ಜಾಸ್ತಿ ಏನಿಲ್ಲ, ಸ್ವಲ್ಪ. ನಾವು ನೇರ ಓನರ್ ಹತ್ರ ಮಾತಾಡೋಣ. ಕ್ಲಿಯರಾಗಿದೆ, ಲ್ಯಾಂಡ್ ಚೆನ್ನಾಗಿದೆ. ಇವತ್ತು ನೋಡಿ, ಎಲ್ಲಿಂದ ಎಲ್ಲಿಗವರೂ 30 ಲಕ್ಷದ ಮೇಲೆ ಹೇಳ್ತಾ ಇದ್ದಾರೆ ಹೊರತು ಕಡಿಮೆ ಎಲ್ಲೂ ಇಲ್ಲ. ನಮಗೆ ಇದು ಒಂದು ತಕ್ಕ ಮಟ್ಟಿಗೆ ಲ್ಯಾಂಡ್ ನಮಗೆ ಚೆನ್ನಾಗಿದೆ, ಅನುಕೂಲವಾಗಿದೆ, ಎಲ್ಲ ರೀತಿಗೂ ಸೂಪರ್ಬೆ. ಯಾವಾಗಲೂ ಅಷ್ಟೇ ಡಾಕ್ಯುಮೆಂಟ್ಸ್ ಕ್ಲಿಯರಾಗಿದೆ ಸ್ನೇಹಿತರೆ. ನೀವಿಲ್ಲಿ ಯಾವ ಬೆಳೆ ಬೆಳೀತೀರ? ಇಲ್ಲಿ ಅಡಿಕೆ ಹಾಕ್ತೀರಾ, ತೆಂಗು ಹಾಕ್ತೀರಾ, ಮಾವು, ನೇರಳೆ, ಸಪೋಟ. ನಾವು ಏನೇ ಬೆಳೆ ಬೆಳೆದ್ರು ನಾವು ಕೇಳ್ಕೊಳ್ಳೋದು ಇಷ್ಟ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಸಾವಯವ ಕೃಷಿ ಮಾಡೋಣ, ಮಿಶ್ರ ಬೆಳೆಗಳನ್ನ ಹಾಕೋಣ. ನಾವು ನಮ್ಮ ಫ್ಯೂಚರ್ ಅಂತಲ್ಲ, ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೋಸ್ಕರ ನಾವು ಸಿಂಪಲಾಗಿ ಒಂದು ತೋಟ ಮಾಡಿ ಒಳ್ಳೆ ಹಣ್ಣಿನ ಗಿಡಗಳು ಹಾಕೊಳ್ಳೋಣ. ಇಲ್ಲ ನಾವು ಮನೆಗೆ ಬೇಕಾಗಿರುವ ಸ್ವಲ್ಪ ಬೆಳೆಗಳನ್ನ ಹಾಕಿ ನಾವು ಅಚ್ಚುಕಟ್ಟಾಗಿ ಬೆಳೆದಾಗ ತುಂಬ ಅನುಕೂಲವಾಗಿರುತ್ತೆ ಸ್ನೇಹಿತರೆ. ಇವತ್ತು ನಾವು ಯಾವುದನ್ನು ತಗೊಂಡ್ರು ಸರಿ, ನಾವು ಇದು ತೊಗೊಂಡ್ರು ಸರಿ, ಕೆಮಿಕಲ್ಸ್ ಹಾಕ್ತಾ ಯಾವುದು ಕೂಡ ನಿಮ್ಗೆ ಇವತ್ತು ನ್ಯಾಚುರಲ್ ಅನ್ನೋದು ತುಂಬ ಕಡಿಮೆ ಆಗೋಯಿತು. ಮೊದಲು ಆ್ಯಂಫುಲ್ ಕೆಮಿಕಲ್ಸ್ ಹಾಕ್ತಿರು, ಇವತ್ತು ಓವರ್ ಡೋಸ್ ಕೆಮಿಕಲ್ಸ್ ಹಾಕೋಕ್ಕೆ ಶುರು ಮಾಡಿದ್ದಾರೆ ಸ್ನೇಹಿತರೆ. ಅಂದರೆ ಪ್ರತಿಯೊಂದಕ್ಕೂ ಕೂಡ ಕೆಮಿಕಲ್ಸ್ ಇಲ್ಲದೆ ಯಾವುದೂ ಕೂಡ ಆಹಾರ ಇಲ್ಲ ಅನ್ನೋ ಮಟ್ಟಿಗೆ ಆಗೋಗಿದೆ. ನಾವು ಅದರಿಂದ ತಪ್ಪಿಸ್ಕೋಬೇಕು ಅಂತ ನೋಡಿ, ಈ ಥರ ಒಳ್ಳೊಳ್ಳೆ ಭೂಮಿಗಳಲ್ಲಿ ಒಂದು ಬೋರ್ ಹಾಕ್ಸ್ಕೊಂಡು, ಡ್ರಿಪ್ ಮಾಡಿಕೊಂಡು, ಒಳ್ಳೆ ವ್ಯವಸಾಯ ಮಾಡಿ ನಮ್ಮಿಂದ 4 ಜನಕ್ಕೆ ಅನುಕೂಲ ಮಾಡೋಣ. ಪ್ರಕೃತಿನ ನಾವು ಇವತ್ತು ಎಲ್ಲ ರೀತಿಯಲ್ಲೂ ಕಾಪಾಡ್ಕೊಳ್ಬೇಕು ಸ್ನೇಹಿತರೆ. ಪ್ರಕೃತಿನ ನಾವು ಎಲ್ಲ ರೀತಿಯಲ್ಲೂ ಕಾಪಾಡಬೇಕು. ಯಾಕೆ ಅಂತಂದರೆ ಪ್ರಕೃತಿ ಚೆನ್ನಾಗಿದ್ದಷ್ಟು ನಾವುಗಳು ಕೂಡ ಅಷ್ಟೇ ಆರೋಗ್ಯವಾಗಿರ್ತೀವಿ. ನಾವು ಈ ಥರ ಸಿಂಪಲಾಗಿರೋ ಭೂಮಿಲಿ ಒಂದು ಮನೆ ಕಟ್ಕೊಂಡು ಒಳ್ಳೆ ತೋಟ ಮಾಡಿದಾಗ ಅದಕ್ಕೊಂದು ಬೆಲೆ ಬರುತ್ತೆ ಸ್ನೇಹಿತರೆ. ನಾವು ಒಂದು ಉದ್ದೇಶದಿಂದ ಮಾಡುವಂಥದ್ದೆಲ್ಲ. ನಾವು ಇವತ್ತು ಅನಾರೋಗ್ಯದಿಂದ ನರಳುತ್ತಿರುವ ಪ್ರತಿ ಒಬ್ಬರಿಗೂ ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡೋಣ ಅಂತ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳು ತಲುಪುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.